ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಡಿಕೆ ಶಿವಕುಮಾರ್ ಅವರಿಗೆ ಸಂಜಯ್ ಗೌಡ ಶುಭ ಹಾರೈಸಿದ್ದಾರೆ. ಹೊಸತನ ತರ್ತಾರೆ ಅನ್ನೋ ಗ್ಯಾರಂಟಿ ಕಾರ್ಯಕರ್ತರಲ್ಲಿದೆ. ನೋಡಿ, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ನಾಳೆ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ದಾರೆ. ಅವ್ರ ಬಗ್ಗೆ ಸಂಜಯ್ ಗೌಡ ಮಾತಾಡಿರೋದು, ಶುಭ ಹಾರೈಸಿದ್ದಾರೆ ಕೂಡ. ಹೊಸತನ ತರ್ತಾರೆ ಅನ್ನೋ ಗ್ಯಾರಂಟಿ ಕಾರ್ಯಕರ್ತರಲ್ಲಿದೆ. ಡಿಕೆಶಿಗೆ ಶುಭ ಹಾರೈಸಿದ್ದಾರೆ ನಿರ್ಮಾಪಕ ಸಂಜಯ್ ಗೌಡ. ಮುಂದಿನ ದಿನಗಳಲ್ಲಿ ಡಿಕೆಶಿ ಪಿಎಂ ಆದ್ರೂ ಅಚ್ಚರಿ ಇಲ್ಲ. ಡಿಕೆಶಿ ಪಕ್ಷಕ್ಕೆ ಟ್ರಬಲ್ ಶೂಟರ್, ಆಪ್ತರಿಗೆ ಮಗುವಿನ ಮನಸ್ಸು. ಡಿಕೆ ಶಿವಕುಮಾರ್ ಟ್ರೆಂಡ್ ಕ್ರಿಯೇಟರ್ ಅಂತ ಸಂಜಯ್ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕನಕೋತ್ಸವ, ಮಲ್ಟಿಪ್ಲೆಕ್ಸ್ ಚಿತ್ರರಂಗಕ್ಕೆ ಡಿಕೆಶಿ ಕೊಡುಗೆ ಅಪಾರ. ಬಿಗ್ ಬಾಸ್ ಕ್ಲೋಸ್ ಆದಾಗ ಧ್ವನಿ ಎತ್ತಿದ್ದು, ಕೈ ಹಿಡಿದಿದ್ದು ಡಿಕೆ ಶಿವಕುಮಾರ್ ಅವರು. ಸ್ಯಾಂಡಲ್ವುಡ್ ನ ನಂಬರ್ 1 ಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು. ಡಿಕೆಶಿ ಸಿಎಂ ಆಗ್ತಾ ಇದ್ದಂತೆ ಬೆಂಗಳೂರು ಫುಲ್ ಚೇಂಜ್ ಆಗುತ್ತೆ, ನೋಡ್ತಾ ಇರಿ ಅಂತ ಇಲ್ಲಿ ಹೇಳಿಕೆಯನ್ನ ಕೊಟ್ಟಿರೋದು ಸಂಜಯ್ ಗೌಡ ಅವರು. ಡಿಕೆಶಿಯಿಂದ ಚಿತ್ರನಗರಿ ಆದಷ್ಟು ಬೇಗ ಆಗ್ಲಿ ಅಂತ ಸಂಜಯ್ ಗೌಡ ಮನವಿ ಮಾಡಿಕೊಂಡಿದ್ದಾರೆ. ಶುಭ ಗಳಿಗೆ ಬರ್ಬೇಕಾದ್ರೆ ಯಾರು ತಡಿಲಿಕ್ಕೆ ಸಾಧ್ಯ ಇಲ್ಲ. ಆ ಗಳಿಗೆ, ಆ ಮುಹೂರ್ತ ಯಾವ ಕಾಲಕ್ಕೆ ಬರಬೇಕೋ ಬರ್ತದೆ ಅಂತ ನಮ್ಮ ಡಿ ಕೆ ಸಾಹೇಬ್ರು ಏನು ಹೇಳಿದರು, ಆ ದಿನ ಇವತ್ತು ಬಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳಿಗಾಗಲಿ, ಕಾಂಗ್ರೆಸ್ ಕಾರ್ಯಕರ್ತರಿಗಾಗಲಿ, ಇಡೀ ಸರ್ಕಾರದ ಎಲ್ಲ ಸಿಬ್ಬಂದಿಗಳಿಗಾಗಲಿ ಭಾಳ ಸಂತೋಷ ಆಗಿದೆ. ಆ್ಯಂಡ್ ನನಗೆ ಇವತ್ತು ಬೆಳಗಿಂದ ಹಲವಾರು ಜನ BJP ನಾಯಕರು, JDS ನಾಯಕರು ಕೂಡ ಕಾಲ್ ಮಾಡಿದರು. ನಮಗೂ ಕೂಡ ಸಂತೋಷ ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇರೋದು, ಒಂದು ಹೊಸತನ ತರ್ತಾರೆ ಗ್ಯಾರಂಟಿ ಅನ್ನೋ ನಂಬಿಕೆ ಎಲ್ಲ ಕಾರ್ಯಕರ್ತರಲ್ಲಿದೆ ಹಾಗೂ ಎಲ್ಲ ರಾಜ್ಯದ ಜನತೆಯಲ್ಲಿದೆ ಅಂತ. ಡಿ ಕೆ ಶಿವಕುಮಾರ್ ಅವರು ಯಾವಾಗಲೂ CM ಆಗಬೇಕಿತ್ತು. ಸೊ ಲೇಟ್ ಆದರೂ ತುಂಬ ಲೇಟೆಸ್ಟಾಗಿ CM ಆಗ್ತಿದ್ದಾರೆ ಅಂತಕ್ಕಂಥದ್ದು ಒಂದಷ್ಟು ಅವರ ಬೆಂಬಲಿಗರು, ಕಾರ್ಯಕರ್ತರಾಗಿ ಹೇಳ್ತಕ್ಕಂಥದ್ದು. ನೀವು ಅವರ ತುಂಬ ಅತ್ಯಾಪ್ತರಾಗಿ, ಸೊ ಈ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಹಲವಾರು ದಿನದಿಂದ, ಹಲವಾರು ವರ್ಷಗಳಿಂದ ನನ್ನ ಕನಸು ಕೂಡ ಆಗಿತ್ತು, ಹಲವಾರು DKS ಅಭಿಮಾನಿಗಳ ಕನಸು ಆಗಿತ್ತು, ಹಾಗೂ ಡಿ ಕೆ ಶಿವಕುಮಾರ್ ಅವರ ಕನಸಾಗಿತ್ತು. ನಾನು ಅವರಲ್ಲಿ ನೋಡಿರೋದು ಏನು ಅಂದರೆ, ನಾನು ವಿದೇಶದಲ್ಲೂ ಅವ್ರು ನೋಡಿದ್ದೀನಿ. ವಿದೇಶಕ್ಕೆ ಬಂದಾಗ ಅವ್ರ ಉದ್ದೇಶ ಇದ್ದಿದ್ದು ಬರೀ ವಿದೇಶ ನೋಡೋದಲ್ಲ, ನಮ್ಮ ರಾಜ್ಯದ ಜನತೆಗೆ ನಮ್ಮಲ್ಲಿ ಏನಿಲ್ಲ, ನಮ್ಮಲ್ಲಿ ಏನು ಹೊಸತನ ತರಬೇಕು, ನಮ್ಮ ಜನನ ಏನು ಅಪ್ಗ್ರೇಡ್ ಮಾಡಬೇಕು, ಯಾವ ರೀತಿ ಅವರಿಗೆ ಎಲ್ಲ ಎಂಪ್ಲಾಯ್ಮೆಂಟ್ ಸಮಸ್ಯೆ ಇಲ್ದಿರಂಗೆ, ನಮ್ಮ ರಾಜ್ಯ ಎಜುಕೇಷನ್ಗೆ ಏನೂ ಸಮಸ್ಯೆ ಬರದಿರಂಗೆ ಒಂದು ವಿಷನ್ ಇಟ್ಕೊಂಡ್ಬರ್ತಾ ಇದ್ದಾರೆ. ನಾನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವರ್ಷಾನುಗಟ್ಲೆಯಿಂದ ಹೇಳಿದ್ದೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗ್ತಾರೆ ಅಂತ. ನಾನು ಕೂಡ, ಹಲ್ವಾರು ಅಭಿಮಾನಿಗಳು ಕೂಡ, ಹಲ್ವಾರು ಕಾರ್ಯಕರ್ತರು ಕೂಡ ಇವತ್ತೊಂದು ಮಾತು ಕೊಡ್ತೀನಿ, ಮುಂದಿನ ದಿನಗಳಲ್ಲಿ PM ಆದರೂ ಅಚ್ಚರಿ ಇಲ್ಲ, ತಿಳ್ಕೊಳ್ಳಿ. ಟು ಬಿ ಫ್ರ್ಯಾಂಕ್, ಸತ್ಯ ಕೂಡ. ಕನಕೋತ್ಸವ ಅನ್ನೋದು ಒಂದು ಉತ್ಸವ ಶುರು ಆಗಿದ್ದು ಇಡೀ ರಾಜ್ಯದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಶುರು ಆಗಿದೆ. ಇವತ್ತು ಆ ಐಡಿಯಾಲಜಿ ಬಂತಲ್ಲ, ಅವರು ಸಿನಿಮಾ, ಅವರು ಥಿಯೇಟ್ರು ಇಟ್ಟು ಒಂದು ಇವತ್ತೇನು ಮಲ್ಟಿಪ್ಲೆಕ್ಸ್ಗಳು ಎಲ್ಲ, ಇವತ್ತು ಲುಲ್ಲು ಮಾಲ್ ನೋಡ್ಬೋದು, ಡಿವಿನಿಟಿ ಮಾಲ್ ನೋಡ್ಬೋದು, ಎಲ್ಲ ಕಡೆ ಹಲವಾರು ಮಾಲು. ಅವ್ರು ಇವತ್ತು ಕೂಡ ಅವರು ಚಿತ್ರರಂಗದ ಎಲ್ಲ, ಇವಾಗ ಬಿಗ್ ಬಾಸ್ ಮುಚ್ಚಿತ್ತು. ಬಿಗ್ ಬಾಸ್ ಮುಚ್ಚಿದಾಗ ಮೊದಲನೇ ವ್ಯಕ್ತಿ ಧ್ವನಿ ಎತ್ತಿದ್ದು ಇವತ್ತೇನು ನಮ್ಮ ಗಿಲ್ಲಿ ನಟ ಅವ್ರು ಗೆದ್ದಿರ್ಬೋದು, ಎಲ್ಲ ನಮ್ಮ ಸುದೀಪ್ ಸರೇ ಹೇಳಿದ್ದಾರೆ ಕೂಡ ಯಾವ್ದು ಕುಣಿಗಲ್ ಉತ್ಸವದಲ್ಲಿ. ಡಿ ಕೆ ಶಿವಕುಮಾರ್ ಸರ್ ನಾನು ಒಂದು ಕರೆ ಮಾಡಿದಾಗ ಈ ಥರ ಸಮಸ್ಯೆ ಇದೆ ಅಂದಾಗ ಇಮಿಡಿಯೇಟ್ ಚಿತ್ರರಂಗದ ಜೊತೆ ನಿಂತ್ಕೊಂಡು ಆ ಬಿಗ್ ಬಾಸ್ ಶೋ ಇವತ್ತು ಸಕ್ಸಸ್ಫುಲ್ ಆಯಿತು ಆ ಟೈಮಲ್ಲಿ ಅಂತ. ಸೊ ಚಿತ್ರರಂಗದ ಜೊತೆ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಹೆಚ್ಚಾಗಿ ನಮ್ಮ ಸ್ಯಾಂಡಲ್ವುಡ್ಗೆ ಸಪೋರ್ಟ್ ಮಾಡಿ, ಇನ್ನು ಸ್ಯಾಂಡಲ್ವುಡ್ನ ನಂಬರ್ 1 ಪೊಸಿಷನ್ ಯಾವುದೇ ರಾಜ್ಯಕ್ಕೂ ಕಮ್ಮಿ ಇಲ್ದಿರಂಗೆ ಈ ರಾಜ್ಯನ ಮುಂದಿನ ದಿನಗಳಲ್ಲಿ ತೊಗೊಂಡೋಗ್ತಾರೆ. ಆ್ಯಂಡ್ ಐ ಚಾಲೆಂಜ್ ಯು ಪೀಪಲ್, ನೀವು ನೋಡಿರೋ ಬೆಂಗಳೂರಿಗೂ, ನೋಡೋ ಮುಂದಿನ ಗ್ರೇಟರ್ ಬ್ಯಾಂಗ್ಳೂರ್ಗೂ, ನೋಡಿರೋ ಕರ್ನಾಟಕಕ್ಕೂ, ನೋಡೋ ಮುಂದೆ ಗ್ರೇಟರ್ ಕರ್ನಾಟಕಕ್ಕೂ ಭಾಳ ಒಂದು ವಿಷನ್ನು, ಐಡಿಯಾಲಜಿ ಇಟ್ಕೊಂಡು ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಹೆಜ್ಜೆ ಇಟ್ಕೊಂಡ್ಬರ್ತಾ ಇದ್ದಾರೆ. ಅವ್ರ ಜೊತೆ ನೀವೆಲ್ಲ ಸಹಕರಿಸಿ ನಿಮ್ಮ ಸೇವೆ ಮಾಡಲಿಕ್ಕೆ ಈ ಅವಕಾಶನ ನೀವು ಸದಾ ಅವ್ರಿಗೆ ನೀಡಿ ಅಂತ ಈ ಮಾಧ್ಯಮ ಮುಖಾಂತರ ಕೇಳ್ಕೊತೀನಿ.